ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಕೃಪೆಯಲ್ಲಿ ಐಶ್ವರ್ಯನಾಗಿರುವಂತಹ ದೇವನೇ, ಪರಿಶುದ್ಧನಾಗಿರುವಂತಹ ದೇವನೇ, ಅತಿಶಯನೇ ಆಲೋಚನಾ ಕರ್ತನೆ ಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀವಿ ಕರ್ತನೆ ಸಪ್ಪ. ದೇವರೇ, ನಾವು ಸಭೆಯಾಗಿ ಕರ್ತನೆ ಸಪ್ಪ ಇಲ್ಲಿ ಸೇರಿ ಬರಲು ಕರ್ತನೆ ಸಪ್ಪ ನಿನ್ನ ಕೃಪೆ ನೀಡಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ ಸಪ್ಪ, ಕಳೆದ ತಿಂಗಳೆಲ್ಲ ಸ್ವಾಮಿ ನಮ್ಮನ್ನು ಕಾಯ್ದುಕೊಂಡು ಬಂದಿದೆಯಲ್ಲ ಕರ್ತನೆ ಸಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆಯ ವಿನಯನಾಗಿ ಸ್ವಾಮಿ ನಮ್ಮ ನಡೆಸಿಕೊಂಡು ಬಂದಿದೆಯಲ್ಲ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜನೇ. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಸಪ್ಪ ನಿನ್ನನ್ನು ಹಾಡಿ ಸ್ತುತಿಸುವ ಹಾಗೆ ಕರ್ತನೆ ಸಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ ಸಪ್ಪ ನಾವು ಸಭೆಯಾಗಿ ಕರ್ತನೆ ಸಪ್ಪ ಸಮಯ ಕಳೆಯುವುದಕ್ಕೆ ನಮಗೆ ಕೃಪೆ ನೀಡುವುದು ಸ್ವಾಮಿ, ನಮ್ಮನ್ನು ಒಪ್ಪಿಸಿಕೊಡುತ್ತಾ ಸ್ವಾಮಿ ಈ ಸಮಯವನ್ನು ಸ್ವಾಮಿ ನಿನ್ನ ಹಸ್ತದಲ್ಲಿ ಸಮರ್ಪಿಸುತ್ತಾ ಕರ್ತನೆ ಸಪ್ಪ ನಿನ್ನನ್ನೇ ನಿರೀಕ್ಷಿಸುತ್ತಾ ಸ್ವಾಮಿ. ದೇವರೇ ಸಪ್ಪ, ಈ ಆರಾಧನೆ ಸ್ವಾಮಿಯನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಸಪ್ಪ, ಯೇಸುವಿನ ನಾಮದಲ್ಲಿ ಕರ್ತನೆ ಸಪ್ಪ ನಾವು ಬೇಡಿದರೆ ತಂದೆ ಸಪ್ಪ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಯೆಹೋವಃ ನನ್ನ ರಾಜ
ಯೇಸು ನನಗೆ ಉತ್ತಮ ಎಂಬ ಹಾಡಿನಲ್ಲಿ ಹಾಡುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಯೇಸುವೆ ನೀನೇ ಉತ್ತಮನು ರಾಜನೇ, ನನ್ನ ದೇವರು ನೀನು ಬದಲಾಗದ ದೇವರು ಎಂದು ಅವನ ಆತ್ಮ ಹಾಡಿ ಸ್ತುತಿಸುವಾಗೆ ಹಾಡು ಹಾಡಿಕೊಂಡ. ಅಸಂಖ್ಯವಾದ ಅದ್ಭುತ ಕೃತ್ಯಗಳು ಮಾಡುವಂತಹ ದೇವನಾಗಿದ್ದಾನೆ. ಅಂತಹ ದೇವರು ನಾವೆಲ್ಲರೂ ಸಾಧ್ಯ ಯೇಸಪ್ಪ, ನಿನಗೆಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ನಿನಗೆ ಒಂದೂ ಇಲ್ಲ ಎಂದು ನಂಬಿಕೆಯಿಂದ ಹೇಳೋಣ. ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯ
ನೀನೇ
ಎಲ್ಲೋ ಪರಿಶುದ್ಧನೇ ನಿನಗೆ ಸ್ತೋತ್ರ ಪರಮಾತ್ಮನೇ ನಿನಗೆ ಸ್ತೋತ್ರ ರಾಜ ನಮ್ಮ ಪರಿಪಾಲಕನೇ ನಿನಗೆ ಸ್ತೋತ್ರ ಯುಗ ಯುಗಕ್ಕೂ ಜೀವಿಸುವಂತಹ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ದೇವರೇ ನಿನಗೆ ಉತ್ಸವನಾಗಿದೆಯ ಸ್ವಾಮಿ ನೀನು ಬದಲಾಗದಂತಹ ದೇವರಾಗಿದೆಯ ಸ್ವಾಮಿ ನಿನಗೆ ಸ್ತೋತ್ರ ನಿನಗೆ ಸಮಾನ ಸ್ವಾಮಿ ಈ ಲೋಕದಲ್ಲೂ ಪರಲೋಕದಲ್ಲೂ ಸ್ವಾಮಿ ಎಲ್ಲೂ ಇಲ್ಲ ರಾಜನ ನೀನೊಬ್ಬನೇ ಸ್ವಾಮಿ ನಂಬಿಕೆಸ್ತನಾಗಿರುವಂತಹ ಯೋಗ್ಯನಾಗಿರುವಂತಹ ಸ್ವಾಮಿ ದೇವರಾಗಿದೆಯ ರಾಜನ ನಿನಗೆ ಸ್ತೋತ್ರ ಸ್ವಾಮಿ ನಮ್ಮ ಎಲ್ಲರ ಸ್ವಾಮಿ ಆರಾಧನೆಗೆ ಸ್ವಾಮಿ ನೀನೊಬ್ಬನೇ ಅರ್ಹನಾಗಿರುವಂತಹ ದೇವರಾಗಿದೆಯ ಸ್ವಾಮಿ ನಿನಗೆ ಸ್ತೋತ್ರ ರಾಜನ ದೇವರೇ ನಿನಗೆ ಸಮಾನರು ಯಾರಿದ್ದರು ಸ್ವಾಮಿ ದೇವರೇ ನಿನಗೆ ಸಮಾನರು ಯಾರಿದ್ದರು ಸ್ವಾಮಿ ದೇವರೇ ನೀನು ಅತಿ ಚೆನ್ನಾಗಿರುವಂತಹ ದೇವರಾಗಿರುವ ಸ್ವಾಮಿ ನಿನಗೆ ಸ್ತೋತ್ರ ರಾಜನ ನೀನೊಬ್ಬನೇ ಯೋಗ್ಯನಾಗಿರುವಂತಹ ದೇವರಾಗಿದ್ದ ಸ್ವಾಮಿ ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ ಈ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಈ ನಿನ್ನ ದಯೆಗಾಗಿ ಸ್ತೋತ್ರ ಸ್ವಾಮಿ ಈ ಒಂದು ಸಮಯವನ್ನು ನಾವು ಒಪ್ಪಿಸಿಕೊಡುತ್ತಾ ಈ ಒಂದು ತಿಂಗಳನ್ನು ಕೂಡ ಸ್ವಾಮಿ ನಾವು ಒಪ್ಪಿಸಿಕೊಡುತ್ತಾ ನಿನ್ನನ್ನೇ ನಂಬುತ್ತಾ ಕರ್ತನಿಸಪ್ಪ ನಿನ್ನಲ್ಲೇ ಸ್ವಾಮಿ ವಿಶ್ವಾಸ ಬಿಡುತ್ತಾ ಕರ್ತನಿಸಪ್ಪ ದೇವರೇ ಸಪ್ಪ ನಾವು ಜೀವಿಸುವ ಹಾಗೆ ನಮಗೆ ದಯೆ ಕೃಪೆ ಬಲ ನೀಡಿದ ಸ್ವಾಮಿ ನಾವೆಲ್ಲರೂ ಸಭೆಯಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ರಾಜನೇ ನಮ್ಮ ಕಾಲಿಗಾಣ ನಾವು ಕೈಗೊಳ್ಳೋಣ. ದೇವರು ತಾನೇ ಈ ಒಂದು ಕಾಲಿಗಾಣದ ಸಭೆಗಳನ್ನು ಆಶೀರ್ವಿಸುವಂತೆ ಈ ತಿಂಗಳ ಸಂಪೂರ್ಣವಾಗಿ ನಮ್ಮನ್ನು ದೇವರು ನಮ್ಮೊಂದಿಗೆ ಕಾಯುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನಿಕರ ಕರ್ತನ ಪರಲೋಕ ತಂದೆಯ ಪಾಪಿತನೇ ಈ ಒಂದು ಬೆಳಿಗ್ಗೆ ಜಾವದಲ್ಲಿ ಸಪಾನಿನ ಕೃಪೆಯಿಂದ ನಮ್ಮ ಮತ್ತೊಂದಾವರ್ತಿಗಳನ್ನ ವಿಶೇಷವಾಗಿ ನಾವು ಕೈ ಇಟ್ಟಿರುವಂತಹ ಕರ್ತನೆ ಈ ಕಾಲಿನ ಸಭಾವಿನ ಪಾಸನೆ ಒಪ್ಪಿಸಿಕೊಳ್ಳುತ್ತೇವೆ. ಇದನ್ನು ಆಶೀರ್ವದಿಸು ದೇವ. ನಾವು ನಿನ್ನ ರಾಜ್ಯಕ್ಕಾಗಿ ನನ್ನ ಸಭೆಗಾಗಿ ಕೊಡ್ತಾ ಇದ್ದೇವಪ್ಪ. ಇದು ನೀನು ಕರ್ತನೆ ಹೌದು ರಾಜ. ನಿನ್ನ ಒಂದು ಆಲೋಚನೆ ಐತೆ ಕರ್ತನೆ ಸಭೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಿ ವಿಶೇಷವಾಗಿ ಕೊಡುತ್ತಿರುವಂತ ನಮ್ಮೆಲ್ಲರನ್ನು ಆಶೀರ್ವದಿಸಪ್ಪ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಲಾತ ನೀನೊಬ್ಬನೇ ಆಗಿದ್ದೆ ಕರ್ತನೆ. ನಾವು ಮನುಷ್ಯರ ಮುಂಭಾಗದಲ್ಲಿ ಕರಚಾಚದಂತೆ ಕರ್ತನೆ ನಿನ್ನನ್ನೇ ನಾವು ದೃಷ್ಟಿಸಿ ನೋಡುತ್ತಾ ಇದ್ದೇವೆ ಸ್ವಲ್ಪ. ಹೌದು ರಾಜ ಅಪ್ಪ, ನೀನು ನಮ್ಮ ಯಜಮಾನ ಆಗಿದ್ದಿ, ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂತ ದೇವನಾಗಿದ್ದಿ. ನೀನೇ ರಾಜಾದಿರಾಜನಾಗಿದ್ದುಕೊಂಡು ಈ ತಿಂಗಳ ಸಂಪೂರ್ಣವಾಗಿ ಅಪ್ಪ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವಂತ ದೇವನಾಗಿದ್ದು ನಾವು ಅನೇಕರಿಗೆ ಸಹಾಯ ಮಾಡುವಂತೆ ನಮ್ಮ ಕರ್ತನೆ ಕರೆಗಳನ್ನು ತುಂಬಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯತಾನೆ ನೀವೇ ಏನಾದರೂ ಮಾಡಬೇಕು ಎಂದು ನೋಡುತ್ತಾ ಕಾಯುತ್ತಾ ಇರುವೆನು. ನೀವೇ ಏನಾದರೂ ಮಾಡಬೇಕು ಎಂದು ನೋಡುತ್ತಾ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ಅದ್ಭುತ ಮಾಡಬಾರದು ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆನು ಯೇಸಪ್ಪ. ಅದ್ಭುತ ಮಾಡಬಾರದು ಜೀವಿತದಲ್ಲಿ ನಿಮ್ಮನ್ನೇ ನಂಬುವೆನು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆನು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆನು.
ದೇವರು ತಾನೇ ನಮ್ಮನ್ನ ಈ ಒಂದು ಫೆಬ್ರವರಿ ತಿಂಗಳ ಮೊದಲನೇ ನಡೆಸ್ಕೊಂಡು ಬಂದಾಗ ಎಷ್ಟು ಬೇಗ 2024 ಎರಡನೇ ತಿಂಗಳು ಬಂದುಬಿಟ್ಟಿದ್ದೇವೆ. ಇಟ್ಸ್ ಓನ್ಲಿ ದ ಗಾಡ್ಸ್ ಗ್ರೇಸ್ ಅಂಡ್ ಮರ್ಸಿ. ಆತನ ಕೃಪೆ ಒಂದು ಕರುಣೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಆತನ ವಾಕ್ಯ ಎಷ್ಟು ಸತ್ಯವಾಗಿದೆ. ಪ್ರತಿ ದಿನವೂ ಪ್ರತಿ ಮುಂಜಾನೆಯೂ ಆತನ ಕೃಪೆಯೂ ಸತ್ಯತೆಯೂ ಅದು ನಿತ್ಯಕ್ಕೂ ಹೊಸದಾಗಿ ನಮಗೆ ಲಭಿಸುವಂತೆ ದೇವರು ಮಾಡ್ತಾನೆ. ಈ ಒಂದು ಸಮಯದಲ್ಲಿ ನಾವು ಈ ಒಂದು ತಿಂಗಳಿನ ವಾಗ್ದಾನ ವಚನವನ್ನ ದೇವರು ಏನು ಮಾತನಾಡಬೇಕೆಂದಿದ್ದಾನೆ ಅದರ ಕುರಿತಾಗಿ ನಾವು ಧ್ಯಾನ ಮಾಡಿಕೊಂಡವರಾಗಿ ದೇವರು ತಾನೇ ಆ ವಾಕ್ಯದಲ್ಲಿ ನಮ್ಮ ನೆಲೆಗೊಂಡು ನಿಲ್ಲಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನೆ ಪರಲೋಕ ತಂದೆ ಅಪ್ಪ, ಒಂದು ವಿಶೇಷವಾದ ಸಮಯದಲ್ಲಿ ಕರ್ತ ಈ ಒಂದು ಫೆಬ್ರವರಿ ತಿಂಗಳನ್ನ ಸಂಪೂರ್ಣವಾಗಿ ನಮ್ಮೊಂದಿಗೆ ನೀನು ಕರ್ತನೆ ನಿನ್ನ ವಾಕ್ಯದೊಂದಿಗೆ ನಡೆಸುವುದಕ್ಕಾಗಿ ನೀನು ಕೊಟ್ಟಿರುವಂತಹ ಈ ಒಂದು ವಾಗ್ದಾನದೊಂದಿಗೆ ನಮ್ಮೊಂದಿಗೆ ಮಾತನಾಡಿರಿ ಸಪ್ಪ. ಹೌದು ರಾಜ, ನಿನ್ನ ವಾಕ್ಯವಾದ್ದು ಜೀವವುಳ್ಳದಾಗಿದೆ ಅಪ್ಪ. ನಾವು ಆ ಕರ್ತನೆ ಜೀವಿತಗಳನ್ನ ಕಟ್ಟುವಂಥದ್ದು, ಸರಿ ಮಾಡುವಂಥದ್ದು, ಬಲ ಕೊಡುವಂಥದ್ದು ಸ್ವಲ್ಪ ಉತ್ತೇಜನ ಕೊಡುವಂಥ ವಾಕ್ಯಗಳಾಗಿದೆಯಲ್ಲ ಸ್ವಲ್ಪ. ನೀನು ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ. ಕೀರ್ತನೆಗಳು 1:3 ವಚನ. Psalms chapter 1, Psalms 1:3. ಕೀರ್ತನೆಗಳು 1:3 ವಚನ. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ದೇವರು ತಾನೇ ಇಲ್ಲಿ ನೀತಿವಂತರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ನೀತಿವಂತರು ದೇವರು ಯಾವ ರೀತಿಯಾಗಿ ಆಶೀರ್ವದಿಸ್ತಾನೆ ಎನ್ನುವಂತ ಆ ಒಂದು ಕಾರ್ಯದಲ್ಲಿ ದೇವರು ಹೇಳುವಂತಹ ಕಾರ್ಯಗಳನ್ನ ನಾವು ನೋಡಬೇಕಾದ್ರೆ ಈ ಒಂದು ವಚನವನ್ನ ಈ ಒಂದು ಫೆಬ್ರವರಿ ತಿಂಗಳ ದೇವರು ನಮಗೆ ಕೊಟ್ಟಾತನಾಗಿದ್ದಾನೆ. ಆತನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ ಹೇಳ್ಬೇಕಾದ್ರೆ ನೀತಿವಂತನು ಯಾವ ರೀತಿಯಾಗಿ ಇರ್ತಾನೆ ಅಂತ ಹೇಳ್ಬೇಕಾದ್ರೆ ಆ ರೀತಿಯಾಗಿ ನಾವು ಇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನೀತಿವಂತನು ನೀರಿನ ಕಾಲುವೆಯ ಬಲಿ ಇರುವಂತ ಮರದಂತೆ ಇರ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ನೀರಿನ ಬಲಿ ಅಂತ ಮರಗಳಿಗೆ ಏನಾದ್ರು ಕೊರತೆ ಇರ್ತಾ? ನೀರು ಸಮೃದ್ಧಿಯಾಗಿ ಸಿಗುತ್ತದೆ, ಅದಕ್ಕೋಸ್ಕರವಾಗಿ ಅದರ ಎಲೆಗಳು ಬಾಡೋದೇ ಇಲ್ಲ, ತಕ್ಕ ಕಾಲಕ್ಕೆ ಸರಿಯಾಗಿ ಅದು ಫಲ ಕೊಡುವಂತದ್ದಾಗಿರುತ್ತದೆ. ಅದೇ ರೀತಿಯಾಗಿ ನೀತಿವಂತನು ಮಾಡುವಂತ ಪ್ರತಿಯೊಂದು ಕಾರ್ಯವು ಸಫಲವಾಗುತ್ತದೆ ಅಂತ ಹೇಳ್ಬೇಕಾದ್ರೆ ನೀತಿವಂತರು ಏನ್ ಮಾಡ್ಬೇಕು ಅಲ್ಲ? ಇಟ್ಸ್ ಅ ಪ್ರಾಮಿಸ್ ಆಫ್ ಗಾಡ್. ಗಾಡ್ ಹಸ್ ಗಿವನ್ ಟು ಅಸ್. ಈ ಒಂದು ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಂತ ವಾಗ್ದಾನ. ಆದ್ರೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ನೀತಿವಂತರಾಗಿದ್ದೇವೆ. ನಮ್ಮ ಜೀವಿತ ನಡಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಮೊದಲನೆಯ 2 ವಚನ ಓದ್ಕೊಳ್ಳೋಣ. ಮೊದಲ 2 ವಚನ ನಾವು ಧ್ಯಾನ ಮಾಡಿಕೊಂಡು ನಂತರ ಈ ಒಂದು ವಚನವನ್ನ ನೋಡೋಣ. ಮೊದಲನೇ ವಚನ 1ನೇ ವಚನ ಓದೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಇಲ್ಲ ನೋಡ್ತೇವೆ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಬ್ಲೆಸ್ಡ್ ಅಂತ. ಇಂಗ್ಲಿಷ್ ಅಲ್ಲಿ ನೋಡಿ. Anyone please start. Blessed is the one who does not walk in the step with the wicked. Blessed is the one ಅಲ್ವಾ? ಅವಾಗ ಏನ್ ಮಾಡ್ತೀವಿ? ಮೊದಲನೇದಾಗಿ ಅಲ್ಲಿ ಬರೋದು ಧನ್ಯನು, ಇಲ್ಲಿ ಆಮೇಲೆ ಧನ್ಯನು ಬರುತ್ತೆ ಕನ್ನಡದಲ್ಲಿ. ಆದ್ರೆ ಮೊದಲು ಬರೋದಲ್ಲಿ ಬ್ಲೆಸ್ಡ್. ಮೊದಲಾಗಿ ನಾವು ನೋಡ್ತೇವೆ ಅಲ್ಲಿ ಆ ವಚನ ಏನಂದ್ರೆ ಬ್ಲೆಸ್ಡ್ ಅಂತ ಹೇಳ್ಬೇಕಾದ್ರೆ the word starts from how blessed ಅಂತ ಅಲ್ವಾ? ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕಾದ್ರೆ ನಾವು ಕರ್ತನೊಂದಿಗೆ ಸರಿಯಾದ ಅವರು ಸಂಬಂಧದಲ್ಲಿ ಇರುವಾಗ ನಮಗೆ ಸಿಗುವಂತಹ ಸಂತೋಷವೇ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ ಅಲ್ವಾ? ಮೊಟ್ಟ ಮೊದಲಾಗಿ ಸಂತೋಷ ಯಾವುದಂತೆ, ನಾವು ದೇವರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿ ಇರಬೇಕಾದ್ರೆ ನಮಗೆ ಒಳಗಡೆ ಸಿಗುವಂತಹ ಹೃದಯದಲ್ಲಿ ಸಿಗುವಂತಹ ಒಂದು ಆನಂದ. ಆನಂದ. ಯಾಕೆ ಸಂತೋಷ ಅನ್ನುವಂಥದ್ದು ಇದ್ರೆ ಸಂತೋಷ, ಇಲ್ಲಾಂದ್ರೆ ಸಂತೋಷ ಹೊರಟೋಗುತ್ತೆ. ಆನಂದ ಅನ್ನೋದು ಇಂಗ್ಲಿಷ್ ಚೆನ್ನಾಗಿದೆ ಬ್ಲೆಸ್ ಅಂತ. ಅಂದ್ರೆ ಒಳಗಡೆ ಆ ಆನಂದ ಅನ್ನೋದು ಆ ರೀತಿಯಾಗಿ ಸಿಗುವಂಥದ್ದು ಯಾವಾಗ ನಾವು ಕರ್ತನೊಂದಿಗೆ ಸರಿಯಾದ ಸಂಬಂಧದಲ್ಲಿ ಇರಬೇಕಾಗಿದ್ದೇವೆ. ಆ ರೀತಿಯಾಗಿರುವಂತಹ ಮನುಷ್ಯ ಏನೆಲ್ಲ ಮಾಡಲ್ವಂತೆ. 2 ವಚನ 1ರಲ್ಲಿ ಹೇಳ್ತದೆ ಅವನೇನ್ ಮಾಡಲ್ಲ, ವಚನ 2ರಲ್ಲಿ ಹೇಳ್ತದೆ ಅವನೇನೆಲ್ಲ ಮಾಡ್ತಾನೆ. ಕರೆಕ್ಟ್ ಅಲ್ಲ? ಏನೆಲ್ಲ ಮಾಡುವಂತೆ 3 ನೆಗೆಟಿವ್ ಥಾಟ್ಸ್ ಆಗಿದೆ, ನೆಗೆಟಿವ್ ಕಾರ್ಯಗಳಲ್ಲಿದೆ, ಆಕ್ಷನ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಆಕ್ಷನ್ ಅಲ್ಲಿ 3 ಇದೆ. ಏನ್ ಮಾಡ್ತಾರಂತೆ? ಆ ಮನುಷ್ಯ ನಡೆಯಲ್ಲ, ಆ ಮನುಷ್ಯ ನಿಂತ್ಕೊಂಡಿಲ್ಲ, ಆ ಮನುಷ್ಯ ಕೂತ್ಕೊಂಡಿಲ್ಲ ಅಲ್ವಾ? ಕೇಳಿಸ್ಕೊಂಡಿದ್ದೀರಿ? ಯಾಕಂದ್ರೆ
ಚಂದ್ರಶೇಖರ್ ಮಾತಾಡಿದ್ನಲ್ಲ, ಅದೇ ಕನ್ಫ್ಯೂಸ್. ನೀವು ಅಲ್ಲಿ ಇಬ್ರಿಯ ಇದರಲ್ಲಿ ಬರೋದ್ರಲ್ಲಿ ನೋಡಿದ್ರೆ, ಇಬ್ರಿಯ ದೈವದಲ್ಲಿ ನೋಡುವುದಾದ್ರೆ ಅದ್ರಲ್ಲಿ ಎಷ್ಟು ಕಟ್ನಿಟ್ಟಾಗಿ ಹೇಳ್ತಾರಂದ್ರೆ, ಆ ಮನುಷ್ಯ ಈ 3 ಕಾರ್ಯಗಳನ್ನ ಮಾಡೋದೇ ಇಲ್ಲ ಅಂತ ಅರ್ಥ. ಮಾಡೋದೇ ಇಲ್ಲ, ಈ ವಿಲ್ ನೆವರ್ ಡೂ ಇಟ್ ಅಂತ ಅರ್ಥ. ಅವಾಗ ಅದ್ರಲ್ಲಿ ಏನ್ ಮಾಡೋದಂತೆ, ಯಾರೋ ಇದರಲ್ಲಿ ನಡೆಯುವಂತೆ ದುಷ್ಟನ ಆಲೋಚನೆಯಂತೆ ನಡೆಯುವುದಿಲ್ಲ. ದೇವರ ಮಕ್ಕಳು ಅಥವಾ ನೀತಿವಂತರು ತಮ್ಮನ್ನ ತಾವು ಈ ಒಂದು ಲೋಕದ ಅನ್ಗಾಡ್ಲಿ ದೇವರನ್ನ ನಂಬದೇ ಇರುವಂತಹ, ಯೇಸು ಕ್ರಿಸ್ತ ನಿಜವಾದ ದೇವರನ್ನ, ರಕ್ಷಕನನ್ನ, ತನ್ನ ನಮಗಾಗಿ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತ ನಂಬದೇ ಇರುವಂತ ಜನಗಳಿಂದ ಆತನು ಸಪ್ರೇಟ್ ಆಗಿರ್ತಾನೆ. ಏನಾಗಿರ್ತಾನೆ? ಸಪ್ರೇಟ್ ಆಗಿರ್ತಾನೆ. ದುಷ್ಟನ ಆಲೋಚನೆಯಂತೆ ನಡೆಯದೆ. ಇವಾಗ ಅಲ್ಲಿ ನಾವು ನೋಡ್ತೇವೆ, ದುಷ್ಟನ ಆಲೋಚನೆ ಅಂತ ಹೇಳ್ಬೇಕಾದ್ರೆ ಯೂಶಲ್ ಆಗಿ ಏಸಪ್ಪನ ಅಂಗೀಕರಿಸಿಕೊಳ್ಳದೆ ಇರುವಂತ ಮಕ್ಕಳು ಕೊಡುವಂತ ಆಲೋಚನೆ ಯಾವ ರೀತಿಯಾಗಿರ್ತದೆ? ನ್ಯಾಚುರಲ್ ಅಲ್ವಾ? ಅಂದ್ರೆ ಸ್ವಾಭಾವಿಕವಾಗಿ ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಏನ್ ಬರ್ತದೋ ಆಲೋಚನೆ ಅದನ್ನ ಕೊಡ್ತಾರೆ. ಕರೆಕ್ಟಾ? ಯಾಕಂದ್ರೆ ಅವರಲ್ಲಿ ಪರಿಶುದ್ಧಾತ್ಮ ಇಲ್ಲ, ಅವರ ಪರಿಶುದ್ಧಾತ್ಮ ನಡೆಸ್ತಾ ಇಲ್ಲ, ದೇವರಾತ್ಮ ಅವನ್ನ ಕಂಟ್ರೋಲ್ ಮಾಡಲ್ಲ. ಅವ್ರಿಗೇನು ಆಲೋಚನೆ ಬರುತ್ತೋ, ಅವ್ರಿಗೇನು ಒಂದು ಜ್ಞಾನ ಇದೆಯೋ ಆ ಜ್ಞಾನದ ಪ್ರಕಾರ ನಮ್ಗೆ ಆಲೋಚನೆ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಂತಹ ಆಲೋಚನೆಯಿಂದ ನಾವು ದೂರ ಇರುವಂತದ್ದು. ಯಾಕಂದ್ರೆ ಅದು ಎವೆನ್ಲಿ ಅಲ್ಲ, ಪರಲೋಕದ ಬಂದಂತ ಜ್ಞಾನ ಅಲ್ಲ, ಅದು ನ್ಯಾಚುರಲ್ ಆಗಿರುವಂತದ್ದು. ರೋಮ 12:7 ಪೌಲ ಈ ರೀತಿ ಹೇಳ್ತಾನೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಪರಲೋಕದ ಮಕ್ಕಳಾದ ನಾವು ಲೋಕದ ಮಕ್ಕಳ ಆಲೋಚನೆಯಂತೆ ನಡಿಬಾರ್ದು. ಆಲೋಚನೆ ಕೊಟ್ಟ ತಕ್ಷಣ ಅಯ್ಯೋ ಸರಿ ಇದೆ ಅದ್ರಂತೆ ನಡೀತೀನಿ. ಮೊದಲನೇದಾಗಿ ಯಾವ ಆಲೋಚನೆ ತೆಗೆದುಕೊಳ್ಬೇಕು ನಾವು? ಸತ್ಯವೇದದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಿರುವಂತ ಆ ವಾಕ್ಯಗಳ ಆಲೋಚನೆ ಮೊದಲು ತಗೊಳ್ಬೇಕು. ಹಂಗೂ ಸಹ ನಾವು ನೋಡ್ತೇವೆ, ಅನೇಕ ಸಾರಿ ದೇವರು ನಮ್ಮ ಲೋಕದ ಮನುಷ್ಯರ ಮೂಲಕ ನಮ್ಮೊಂದಿಗೆ ಮಾತಾಡ್ತಾನೆ, ಇಲ್ಲ ಅನ್ನಲ್ಲ. ಆದ್ರೆ ಅನೇಕ ಸಾರಿ ನೀವು ನೋಡುವುದಾದ್ರೆ, ಅದು ಎಕ್ಸೆಪ್ಷನ್ ಕೇಸ್ಗಳೇ, ಆದ್ರೆ ಅನೇಕ ಸಾರಿ ದೇವರು ನಾವು ನೋಡುವುದಾದ್ರೆ ದೇವರು ಮಾತನಾಡುವಾಗಲೂ ಸಹ ನಾವೇನ್ ಮಾಡ್ಬೇಕು? ದೇವರ ವಾಕ್ಯಕ್ಕೆ ಅನುಸಾರವಾಗಿ ಅದ್ಯಾತ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಅನೇಕ ವಿಶ್ವಾಸಿಗಳು ನಾವು ದಾರಿ ತಪ್ಪಿ ಹೋಗ್ಬಿಡ್ತೇವೆ. ಡಿಸೀವ್ಡ್, ನಾವು ಮೋಸ ಹೋಗ್ಬಿಟ್ಟಿದ್ದೀವಿ. ಅನೇಕ ಅನ್ಯ ಜನಗಳ ಮಾತನ್ನ ಕೇಳಿ. ಅದಕ್ಕೆ ಒಂದು ಒಳ್ಳೆ ಸಾಕ್ಷಿ ಯಾರು ಗೊತ್ತಾ? ಪ್ರಿನ್ಸಿಪಲ್ ಇದ್ರು. ಅವರು ಚೆನ್ನಾಗಿ ಏಸಪ್ಪನಲ್ಲಿ ಅವ್ರು ಕೊಡೋ ಮೆಸೇಜ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವೆಲ್ಲ ಬಂದಿದ್ದು, ನಾನು ಕ್ಯಾಪ್ಟನ್ ಎಲ್ಲ ಬಂದಿದ್ದು ಆ ಒಂದು ಅವ್ರ ಮೂಲಕನೇ. ಅವನ ಟೀಚರ್ ಆಗಿದ್ದು. ಆದ್ರೆ ಒಂದು ಕಾಲ ಬಂತು, ಯಾವಾಗ ಅನ್ಯ ಮಕ್ಕಳ ಒಂದು ಆಲೋಚನೆ ಕೇಳಕ್ ಪ್ರಾರಂಭಿಸಿದ್ರು, ಆಗ ಅವರು ಸ್ಲೋ ಆಗಿ ಡಿಕ್ಲೇರ್ ಬೀಳಕ್ ಶುರು ಮಾಡ್ಬಿಟ್ರು. ನಾವು ದುಷ್ಟರ ಆಲೋಚನೆ ಅಂತ ನಡಿಬಾರ್ದುತ್ತಿದೆ. ಯಾಕಂದ್ರೆ ಅವರು ಕೊಡುವಂತ ಆಲೋಚನೆ ಲೋಕದ್ದು, ಅವರ ಜ್ಞಾನಕ್ಕೆ ಸೇರಿರುವಂತದ್ದು. ಅದೇ ನನ್ನೇ ಸ್ವಲ್ಪ ಕೊಡುವಂತ ಆಲೋಚನೆ ಪರಲೋಕದ್ದು. ಹಲ್ಲೆಲೂಯಾ. ಈ ಒಂದು ಬೈಬಲ್ ಇರುವಂತ ಎಲ್ಲಾ ವಚನಗಳು ದೇವರು ನಮಗಾಗಿ ಬರೆದಿಟ್ಟಿದ್ದಾನೆ. ನಾವು ಅದರಂತೆ ನಡೆಯೋದಕ್ಕೆ ನಮ್ಮನ್ನ ಒಪ್ಪಿಸ್ಕೊಳ್ಬೇಕು. ಎರಡನೇದಾಗಿ ನಡಿಬೇಕು. ನಡಿಬೇಕು. ಎರಡನೇದಾಗಿ ಯಾವ್ದು ನಿಲ್ಬಾರ್ದಂತೆ? ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ನೀತಿವಂತರಾದ ನಾವು, ದೇವರ ಮಕ್ಕಳಾದ ನಾವು ಈ ಲೋಕದ ಸ್ಟೈಲ್ ಅಲ್ಲಿ ಜೀವಿಸೋದಕ್ಕೆ ಒಪ್ಪಿಸ್ಕೊಳ್ಬಾರ್ದು. ವಿ ಶುಡ್ ನಾಟ್ ಫಾಲೋ ದ ಲೈಫ್ ಸ್ಟೈಲ್ ಆಫ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಜನಗಳು ಯಾವ ರೀತಿಯಾಗಿ ಜೀವಿಸ್ತಾರೋ ಅವ್ರ ಲೈಫ್ ಸ್ಟೈಲ್ ಒಂದಿದೆ, ಗೊತ್ತಲ್ವಾ? ಗೊತ್ತಲ್ರಿ? ಅವ್ರಿಗೊಂಥರ ಲೈಫ್ ಸ್ಟೈಲ್. ಆ ಲೈಫ್ ಸ್ಟೈಲ್ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ನಾನು ನಿಂತ್ಕೊಬಾರ್ದು, ಆಯ್ತಾಗಿ ನಡಿಬಾರ್ದು ಅಂತ ಹೇಳ್ತಾ ಇರೋದು. ನಾವೆಲ್ಲ ನೋಡ್ತೇವೆ, ದೇರ್ ಇಸ್ ಎ ಸಿನ್ಫುಲ್ ಲೈಫ್ ಸ್ಟೈಲ್. ಅವ್ರದಿರೋದು ಪಾಪಾತ್ಮರ ಮಾರ್ಗದಲ್ಲಿ ಅಂತ ಹೇಳ್ಬೇಕಾದ್ರೆ ಅವ್ರ ಮಾರ್ಗನೇ ಬೇರೆ. ಅದೇ ನಾವು ನೀತಿವಂತರು ದೇವರ ಮಕ್ಕಳ ಮಾರ್ಗನೇ ಬೇರೆ. ಅದಕ್ಕಾಗಿ ನಾವು ಅವರ ಮಾರ್ಗದಲ್ಲಿ ಹೋಗೋದಿಕ್ಕೆ ಇಚ್ಛಿಸಬಾರದು. ಅವರ ಆ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಲಿಕ್ಕೆ ನಮ್ಮನ್ನ ಒಪ್ಪಿಸ್ಕೊಳ್ಬಾರ್ದು. ಅದ್ರಲ್ಲಿ ಸಂತೋಷಗೊಳ್ಬಾರ್ದು. ಸಂತೋಷಗೊಳ್ಳುವುದಾದ್ರೆ ನಾವು ನೀತಿವಂತರಲ್ಲ. ಮೂರನೇದಾಗಿ ಏನ್ ಮಾಡಬಾರ್ದಂತೆ? ಧರ್ಮನಿಂದಕರೊಡನೆ ಕೂತುಕೊಳ್ಳಬಾರದು. God's people are separated from those who mock God. ಧರ್ಮನಿಂದಕರು ಅಂತ ನೋಡ್ಬೇಕಾದ್ರೆ ಧರ್ಮವನ್ನ ನಿಂದಿಸುವಂತವ್ರು.
ನನ್ನ ಏಸಪ್ಪನ್ನ, ಸತ್ಯವೇದವನ್ನ, ಸಭೆಯನ್ನ, ಸೇವೆಯನ್ನ ಯಾರ ನಿಂದಿಸ್ತಾರೋ ಅವರೊಂದಿಗೆ ನಾವು ಏನ್ ಮಾಡಬಾರ್ದು? ಕೂತ್ಕೊಳ್ಬಾರ್ದು. ಯಾಕಂದ್ರೆ ಅವ್ರಿಗೆ ದೇವರನ್ನ ನಿಂದಿಸೋದು ಯಾಕೆ ಗೊತ್ತರ? ಅವ್ರಿಗೊಂದು ಅಹಂಕಾರ, ನನಗೆಲ್ಲ ಗೊತ್ತು ಅನ್ನೋದು, ಪ್ರೈಡ್, ಅರೆಗನ್ಸ್. ನೀವು ನೋಡ್ಬೇಕಂದ್ರೆ ನಿಜವಾದ ದೇವರನ್ನ ಬೇಡ ಅನ್ನೋಂಥವ್ರು ಹೆಂಗಿರ್ತಾರೆ ಗೊತ್ತಾ? ನನಗೆಲ್ಲ ಗೊತ್ತು, ನೀನೇ ನನಗೆ ಹೇಳೋದು. ಕೇಳಿದ್ರೆ ನೀವು ಅನ್ವಯಿಸಿದ್ರೆ ಅನ್ಸ್ತಲ್ಲ? ನೀವೇನೋ ಸ್ವಾರ್ಥ ಹೇಳೋರು ಕೆಲವರಿಗೆ, ನೀನೇನು ಹುಡ್ದಾಗಿಂದ ನಾನು ಕ್ರೈಸ್ತೇನೆ, ಹುಡ್ದಾಗಿಂದ ನನ್ಗೆಲ್ಲ ಗೊತ್ತು, ನಾನೇವ ನಿಷ್ಠೆ ಮಾಡ್ತಾ ಇದ್ದೀನಿ, ನಾನ್ ಮಾಡದೇ ಇರೋ ಪುಣ್ಯ ಕಾರ್ಯಗಳಿಲ್ಲ, ನೀನೇನ್ ಬಂದು ನನ್ಗೆ ಹೇಳೋದು ಅಂತಾನೆ ಅಲ್ವಾ? ಅದಕ್ಕೆ ಯಾಕೆ ಧರ್ಮ ನಿಂದಕರು ನಮ್ಮ ಒಂದು ಏಸಪ್ಪನ್ನ, ಸುವಾರ್ತೆಯನ್ನ ಅವ್ರು ಅಲ್ಲಗೆಳಿತಾರೆ, ಅವ್ರು ಅದನ್ನ ಒಪ್ಕೊಳ್ತಾ ಇಲ್ಲ ಅಂದ್ರೆ ತಿರುಗಿ 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 ಅವ್ರ ಹತ್ರನೇ ಹೋಗ್ಬಾರ್ದು. ಅವರಲ್ಲಿ ನಾವು ಹೋಗಿ ಸಂಭಾಷಣೆ ಮಾಡಬಾರ್ದು. ಯಾಕಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ವಚನ ಇದೆ ಗೊತ್ತಲ್ವಾ? ಮುತ್ತುಗಳ ಯಾರ ಮುಂದೆ ಹಾಕ್ಬಾರ್ದಂತೆ? ಹಂದಿಗಳ ಮುಂದೆ ಹಾಕ್ಬಾರ್ದಲ್ವಾ? ಅದಕ್ಕೆ ಅರ್ಥ ಮಾಡ್ಕೋಬೇಕು. ಅದೇ ಧರ್ಮ ನಿಂದಕರೊಂದಿಗೆ ನಾವೇನ್ ಮಾಡಬಾರ್ದು? ಕುತ್ಕೋಬಾರ್ದು. ಯಾಕಂದ್ರೆ ಅವರ ಹೃದಯ ದೇವರ ಇಲ್ಲ, ದೇವರಲ್ಲಿ ಅದು ಆನಂದ ಪಡ್ತಾ ಇಲ್ಲ, ಅದು ನಿಜವಾದ ದೇವರನ್ನು ಹುಡುಕ್ತಾರೆ. ವಚನ 7. ಈಗ ನಾವು ನೀತಿವಂತನ ಏನೆಲ್ಲ ಮಾಡಬಾರ್ದು ಅಂತ ನೋಡಿದೀವಿ. ನೀತಿವಂತನ ಏನ್ ಮಾಡ್ಬೇಕಂತ ವಚನ 7. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ 17 ಧ್ಯಾನಿಸುತ್ತಿರುವನು ಅವನೆಷ್ಟು ಧನ್ಯನು. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದೆ, ಕಾಣಲಿಲ್ಲ. ವಚನ 2 ಇಂಗ್ಲಿಷ್ ಓದೋದು. But who delights in the law of the Lord and who meditates on his law day and night. Yes, but ಅಂತಿದೆ ಅಲ್ವಾ? ಇಂಗ್ಲಿಷ್ ಬಂದ್ರೆ ಯಾವಾಗಲೂ ಅಷ್ಟೇ, ಒಂದು ವಚನ ಬಟ್ ಅಂತ ಬಂದ್ರೆ ಇಸ್ ಎ ಕಾಂಟ್ರಾಸ್ಟ್, ವ್ಯತ್ಯಾಸವನ್ನು ನೋಡ್ತೀವಿ. ಈ ರೀತಿಯಾಗಿ ಮಾಡಬಾರ್ದು ನೀತಿವಂತನು. ಆದರೆ ಏನ್ ಮಾಡ್ಬೇಕು ನೀತಿವಂತನು? ಏನ್ ಮಾಡ್ಬೇಕಂತೆ? ಹಗಲಿರಲು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ವರ್ಡ್ ಆಫ್ ಗಾಡ್ ಬಂದ ತಕ್ಷಣ ಬಾಯೇ ತೆಗಲಿ. ದೇವ್ರ ವಾಕ್ಯ ಧ್ಯಾನ ಮಾಡ್ಬೇಕು ಅಂತ ಹೇಳ್ಬೇಕು, ದೇವ್ರ ವಾಕ್ಯ ಆನಂದ ಪಡ್ಬೇಕು ಅಂತ ಹೇಳ್ಬೇಕು ಅಲ್ವಾ? ಅದನ್ನೇ ನೋಡ್ತೀವಿ. ಅಲ್ಲೇನ್ ನೋಡ್ತೀವಿ ನಾವು? ನೀತಿವಂತ ಏನ್ ಮಾಡ್ಬೇಕು ಅನ್ನೋದು ನಾವು ನೋಡ್ತೀವಿ. ಇಲ್ಲಿ ನೋಡಿ, ನೀತಿವಂತ ಏನ್ ಮಾಡ್ತಾನಂತೆ? ಈ ಲೋಕ ಕೊಡುವಂತ ಎಲ್ಲಾ ಕಾರ್ಯಗಳಲ್ಲಿ ಆನಂದ ಪಡದೆ ದೇವರ ವಾಕ್ಯದಲ್ಲಿ ಆನಂದ ಪಡ್ತಾನೆ. ಆಮೇಲೆ ಯಾಕೆ? ದೇವರ ವಾಕ್ಯದ ರುಚಿ ಆತನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದೇವರ ವಾಕ್ಯವನ್ನ ಆತನು ಬಂದವನಾಗಿರುತ್ತಾನೆ. ದೇವರ ವಾಕ್ಯಕ್ಕೆ ಆತನು ಪ್ರಾಮುಖ್ಯತೆ ಕೊಡುತ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೀರ್ತನೆಯಲ್ಲಿ, ಮುಷ್ಟಾನ ಭೋಜನ ಉಣ್ಣುವಂತೆ ನಾನು ಈ ವಾಕ್ಯಗಳನ್ನು ಇಷ್ಟಪಡುತ್ತೇನೆ. ನಾನು ಹೇಳಿದ್ದೀನಿ ಈ ಒಂದು ವಾಕ್ಯನ ಅಲ್ವಾ? ನಾವ್ ಯಾವ್ದು ಇಷ್ಟಪಡ್ತೀವೋ, ಆಹಾರ ಎಷ್ಟು ಇಷ್ಟಪಟ್ಟು ತಿಂತೀವೋ ಅಷ್ಟು ಇಷ್ಟಪಟ್ಟು ನಾವು ಈ ವಾಕ್ಯಗಳನ್ನ ಓದಬೇಕು, ಆನಂದ ಪಡಬೇಕು. ವಿ ಹ್ಯಾವ್ ಟು ಡಿಲೈಟ್ ಇನ್ ದ ವರ್ಡ್ ಆಫ್ ಗಾಡ್. ಅನೇಕ ವಾಕ್ಯಗಳನ್ನ ಕೇಳ್ತೀವಿ, ಅನೇಕ ಮಾತುಗಳನ್ನ ಕೇಳಿಸ್ಕೊಂತೀವಿ. ಆದರೆ ಎಲ್ಲಾ ವಾಕ್ಯಕ್ಕಿಂತಲೂ, ಎಲ್ಲಾ ಮಾತುಗಳಿಂತಲೂ ದೇವರ ಮಾತುಗಳು ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಅದನ್ನ ನಾವು ಆನಂದ ಪಡಬೇಕು. ಪ್ರಿಯ, ಅದೇ ನೀತಿವಂತನು ಮಾಡುವಂತದ್ದು. ಮತ್ತೊಂದು ಇಲ್ಲಿದೆ, ಮೆಡಿಟೇಟ್ ಅಲ್ವಾ? ಮೆಡಿಟೇಷನ್ ನೋಡಿದ್ರಲ್ಲ, ಧ್ಯಾನ ಮಾಡುವಂಥದ್ದು. ಲೋಕದಲ್ಲಿರುವಂತಹ ಜನರು, ಅನೇಕ ಧರ್ಮಗಳು, ಹಿಂದೂಯಿಸಂ ಇರ್ಬೋದು, ಬುದ್ಧಿಸಂ ಇರ್ಬೋದು, ಬೇರೆ ಎಲ್ಲ ಒಂದು ಯೋಗ ಇರ್ಬೋದು, ಬೇರೆ ಧರ್ಮಗಳನ್ನ ನೋಡ್ತೇವೆ. ಬೇರೆ ಒಂದು ಲೋಕದಲ್ಲಿರುವ ಜನಗಳು ಮಾಡುವಂತ ಮೆಡಿಟೇಷನ್, ಧ್ಯಾನ. ಈ ಮೆಡಿಟೇಷನ್ ನೋಡುವುದಾದ್ರೆ ಅವ್ರ ಪ್ರಕಾರ ಏನ್ ಗೊತ್ತಾ? ಕೂತ್ಕೊಂಡ್ಬಿಡ್ಬೇಕು, ಅವ್ರ ಮೈಂಡ್ ಸಂಪೂರ್ಣ ಎಂಟಿ ಮಾಡ್ಬೇಕು, ಸಂಪೂರ್ಣ ಎಂಟಿ ಖಾಲಿ ಮಾಡ್ಬೇಕು, ವರದಿ ಮಾಡ್ಕೊಳ್ಬೇಕು. ಆವಾಗ ಅವ್ರಿಗೊಂದು ಒಳಗಡೆ ಒಂದು ಸಂತೋಷ ಬರ್ತದೆ, ಒಳಗಡೆ ಒಂದು ಆನಂದ ಬರ್ತದೆ, ಒಳಗಡೆ ಒಂದು ಎನ್ಲೈಟ್ಮೆಂಟ್ ಬರ್ತದೆ. ಅದೇ ಒಂದು ಬೆಳಕು ಕಾಣಿಸುತ್ತೆ ಅವರಿಗೆ, ಅದೊಂದು ಸಮಾಧಾನ ಬರ್ತದೆ ಅವರಿಗೆ. ಆದರೆ ಬಿಬ್ಲಿಕಲ್ ಮೆಡಿಟೇಷನ್ ಇಸ್ ನಾಟ್ ದಟ್. ಸತ್ಯವೇದದ ಪ್ರಕಾರವಾಗಿ ಯೇಸು ಕ್ರಿಸ್ತ ನಮ್ಗೆ ಹೇಳುವಂತ ಒಂದು ಮೆಡಿಟೇಷನ್ ಆ ರೀತಿಯಾಗಲ್ಲ. ನಾವು ನಮ್ಮ ಒಂದು ಮನಸ್ಸುಗಳನ್ನ, ಹೃದಯಗಳನ್ನ ಬರಿದು ಮಾಡ್ಕೋದಲ್ಲ, ದೇವರ ಒಂದು ವಾಕ್ಯ ತುಂಬಿಸಲ್ಪಡ್ಬೇಕು. ಹಾಲೆಲೂಯಾ. ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ದೇವರ ವಾಕ್ಯದಿಂದ ನಾವು ಮನಸ್ಸುಗಳು ತುಂಬಲ್ಪಡಬೇಕು, ಅದೇ ಮೆಡಿಟೇಷನ್. ಆ ವಾಕ್ಯಗಳು ನಮ್ಮಲ್ಲಿ ತುಂಬಲ್ಪಡ್ಬೇಕಂದ್ರೆ ನಾವು ವಾಕ್ಯನ ಓದುವವರಾಗಿ
ಬೆಳಗ್ಗೆ ನಾವು ಓದ್ತೇವೆ ವಾಕ್ಯ, ಅಥವಾ ರಾತ್ರಿ ನಾವು ಓದ್ತೀವಿ ವಾಕ್ಯ ಅಂದ್ರೆ ಆ ವಾಕ್ಯ ನಮ್ಮ ಹೃದಯದಲ್ಲಿ ಓಡ್ತಾ ಇರ್ಬೇಕು, ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ಬೇಕು. ಅದನ್ನೇ ಮೆಲುಕು ಹಾಕ್ಬೇಕು ನಾವು, ಅಲ್ವಾ? ಅದೇ ಮೆಡಿಟೇಷನ್ ಅಕಾರ್ಡಿಂಗ್ ದ ಕ್ರಿಶ್ಚಿಯನ್ ಮೆಡಿಟೇಷನ್, ಬಿಬ್ಲಿಕಲ್ ಮೆಡಿಟೇಷನ್. ಧರ್ಮಶಾಸ್ತ್ರ ಅಂತ ಒಂದಿದೆ, ಗೊತ್ತಲ್ಲ ನಮ್ಗೆ? ಧರ್ಮಶಾಸ್ತ್ರ ಇಂಗ್ಲಿಷ್ ಏನಂತ ಇವತ್ತಿನ ಓದಿಮ್ಮ, ಪ್ಲೀಸ್ ಇಸ್ ದ ಸೆಕೆಂಡ್ ವರ್ಸ್. But whose delight is in the law of the Lord, and who meditates on his law day and night. ಲಾ ಆಫ್ ದ ಲಾರ್ಡ್, ಲಾ ಆಫ್ ದ ಲಾರ್ಡ್ ಅಂತಿದೆ ಅಲ್ಲಿ. ಧರ್ಮಶಾಸ್ತ್ರ ನಮ್ಮ ಕನ್ನಡ ಬೈಬಲ್ ಇದೆ. ಲಾ ಆಫ್ ದ ಲಾರ್ಡ್ ಅಂತ ಹೇಳ್ಬೇಕಾದ್ರೆ, ಲಾ ಅಂತ ಹೇಳ್ಬೇಕಾದ್ರೆ ನ್ಯಾಯ ಪ್ರಮಾಣ ಅಂತ ಹೇಳ್ಬೇಕಾದ್ರೆ, ಧರ್ಮಶಾಸ್ತ್ರ ಅಂತ ಹೇಳ್ಬೇಕಾದ್ರೆ ಇಟ್ ಈಸ್ ಥೋರಾ. ನೀವು ಇಬ್ರು ನೋಡಕ್ ಹೋದ್ರೆ ಅದು ಥೋರಾ ಅಂತ ಕರೀತಾರೆ. ಥೋರಾ ಅಂದ್ರೆ ಅರ್ಥ ಏನ್ ಗೊತ್ತಾ? ಇನ್ಸ್ಟ್ರಕ್ಷನ್, ಆದೇಶಗಳು. ದೇವರು ತನ್ನ ಮಕ್ಕಳಿಗೆ ಕೊಡುವಂತ ಆದೇಶಗಳೇ ಲಾ ಆಗಿದೆ, ನ್ಯಾಯ ಪ್ರಮಾಣವಾಗಿದೆ. ನೀವು ಹಳೆ ಒಡಂಬಡಿಕೆ ನೋಡುವಂತ ಎಲ್ಲ ಧರ್ಮಶಾಸ್ತ್ರ ನೀವು ನೋಡುವಂತ ಎಲ್ಲ ಇನ್ಸ್ಟ್ರಕ್ಷನ್. ಗಾಡ್ ವಾಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಫಾರ್ ದ ಇಸ್ರಾಯಲೈಟ್ಸ್ ಟೈಮ್ ಟು ಟೈಮ್. ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ಸಮಯಗಳಲ್ಲೂ ದೇವರು ಅವರಿಗೆ ಒಂದೊಂದೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಆ ಇನ್ಸ್ಟ್ರಕ್ಷನ್ ನಾವು ಏನ್ ನೋಡ್ತೀವಿ? ತೋರಾ ಅಥವಾ ಆ ಒಂದು ನ್ಯಾಯ ಪ್ರಮಾಣ. ಸ್ವಲ್ಪ ಯೋಚನೆ ಮಾಡೋಣ ಲಾಜಿಕ್ ಆಗಿ. ನಾನು ದೇವರ ವಾಕ್ಯದಲ್ಲಿ ನೀತಿವಂತನಾಗಿದ್ದು ದೇವರ ವಾಕ್ಯವನ್ನ ಇಷ್ಟಪಡ್ತೇನೆ, ಆನಂದ ಪಡ್ತೇವೆ ಅಂದ್ರೆ ನಾವೇನ್ ಮಾಡ್ತೀವಿ? ಆ ಒಂದು ಇನ್ಸ್ಟ್ರಕ್ಷನ್ಸ್ ನಮ್ ತಗೋತೀವಾ ಇಲ್ವಾ? ತಗೋತೀವಲ್ಲ? ನಾವ್ ಏಸಪ್ನ ನಂಬ್ತೀವಿ ಅಂದ್ರೆ ನಾವು ಅದನ್ನ ಕೊಡೋ ಇನ್ಸ್ಟ್ರಕ್ಷನ್ ತಗೋತೀರಾ ಇಲ್ವಾ? ಅದನ್ನೇ ಹೇಳ್ತಾರೆ. ಅವನು ಏನ್ ಮಾಡ್ತಾ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನ ಹಗಲಿರುಳು ಧ್ಯಾನಿಸುತ್ತಾನೆ ಅಂತ ಹೇಳಿದ್ರೆ ಯಾವಾಗಲೂ ಪ್ರತಿದಿನ ಧ್ಯಾನಿಸ್ತಾನೆ ಅಂತ ಅರ್ಥ. ಪ್ರತಿದಿನ ಅದನ್ನ ನೆನೆಸ್ತಾನೆ ಅಂತ ಅರ್ಥ. ದೇವರ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡುವಾಗ ನಾವು ಹೇಗೆ ತೋರಿಸ್ಕೊಡ್ತಾ ಇದ್ದೀವಿ? ನಾನು ಏಸಪ್ಪ ನಂಬ್ತೀನಿ, ಆತನ ವಾಕ್ಯಗಳನ್ನ ನಂಬ್ತೀನಿ ಅಂತ ಅರ್ಥ. ನಾವು ಆತನ ವಾಕ್ಯನೇ ಓದಲ್ಲ, ಆತನ ವಾಕ್ಯದ ಇನ್ಸ್ಟ್ರಕ್ಷನ್ಸ್ ತೆಗೆದುಕೊಳ್ಳಾದ್ರೆ ಕೆನ್ ಐ ಸೇ ದಟ್ ಐ ಬಿಲೀವ್ ಜೀಸಸ್ ಇಸ್ಂಟ್ ಇಟ್? ಅಲ್ವಾ? ನಾನು ಬಾಯಿ ಮಾತ್ರ ಹೇಳ್ತಾ ಇದ್ದೀನಿ, ನಾನು ನಂಬ್ತೀನಿ ಏಸಪ್ಪ. ಅದರ ವಾಕ್ಯನೇ ಓದ್ತಾ ಇಲ್ಲ. ಅದನ್ನ ವಾಕ್ಯದ ಮೂಲಕನೇ ದೇವ್ರ ನಮ್ಮ ಮುಂದೆ ಮಾತಾಡೋದು. ವಾಕ್ಯನ ಓದ್ಬೇಕು, ವಾಕ್ಯನ ಕೇಳಿಸ್ಕೊಳ್ಬೇಕು, ಅಲ್ವಾ? 3ನೇ ವಚನ. ಈಗ ನಾವು ದೇವ್ರು ನಮ್ಗೆ ಕೊಡುವಂತಹ ಒಂದು ವಾಗ್ದಾನ ಮಾಡಿಕೊಳ್ಳೋಣ. ಅವರ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಚನ 1, 2 ನೀತಿವಂತರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ವಚನ 3 ದೇವ್ರು ಏನ್ ಮಾಡ್ತಾನೆ ಅಂತ. ಹಲ್ಲೆಲೂಯಾ ಅಲ್ವಾ? ನಾನು ಈ ಗೀತ ಅಂದ್ರೆ ಏಸಪ್ಪ ನನ್ನ ಜೀವಿತದಲ್ಲಿ ಏನ್ ಮಾಡ್ತಾನಂತೆ? ಅವರ ಕಾರ್ಯವೆಲ್ಲವೂ ಮನಸ್ಸಿಗೆ ಅವರ ಕಾರ್ಯವೆಲ್ಲವೂ ಸಫಲವಾಗುವ ಅಂತ ತಕ್ಷಣವೇ ನಮ್ಮ ಮನಸ್ಸಿಗೆ ಏನ್ ಬರೋದು? ಲೋಕದ ಕಾರ್ಯಗಳು ಅಂತಾನೆ. ಈ ತಿಂಗಳು ನಾನು ಏನ್ ಮಾಡ್ತೀನೋ ಎಲ್ಲ ದೇವ್ರು ಸಫಲ ಮಾಡ್ತಾನೆ. ದಟ್ಸ್ ಅ ಟ್ರೂತ್. ಓಕೆನಾ? ಯಾಕಂದ್ರೆ ನಾನು ನಂಬೋದು ಅದೇನೆ. ಗಾಡ್ ಆಲ್ವೇಸ್ ಹೋಲಿಸ್ಟಿಕ್ ಗಾಡ್. ನನ್ನ ಆತ್ಮ, ಶರೀರ, ಪ್ರಾಣಕ್ಕೆ ಬೇಕಾದ ಎಲ್ಲವೂ ಕೊಡುವಂತ ದೇವ್ರು ನಾನು ಏಸಪ್ಪ. ಬೇರೆ ಆತ್ಮಕ್ಕೆ ಮಾತ್ರ ಏನ್ ಬೇಕಾದ ಕೊಡೋದಲ್ಲ, ನಾನು ಏಸಪ್ಪ. ಎಲ್ಲವನ್ನೂ ಕೊಡ್ತಾನೆ. ಒಳ್ಳೆ ಆರೋಗ್ಯ, ಒಳ್ಳೆ ಕುಟುಂಬ, ಸಮಾಧಾನ, ಶಾಂತಿ, ಬೇಕಾದಂತ ಅನುಕೂಲಗಳು, ಬೇಕಾದಂತ ವಸತಿಗಳು, ಬೇಕಾದಂತ ಅಗತ್ಯಗಳ ಎಲ್ಲವೂ ಪೂರೈಸುವಾಗ ನಾನು ಏಸಪ್ಪ. ಬರೀ ನನ್ನ ಆತ್ಮ ಮಾತ್ರ ರಕ್ಷಿಸ್ತಾನಂತಲ್ಲ. ಆದರೆ ಮುಖ್ಯವಾಗಿ ಇಲ್ಲಿ ನಾವು ನೋಡುವಂತದ್ದೇನು? ಆತ್ಮಿಕ ಕಾರ್ಯಗಳನ್ನ ಸಫಲ ಮಾಡುತ್ತಾನೆ. ದಯವಿಟ್ಟು ನಾನು ನಿಮ್ಮನ್ನು ಕೇಳಿಕೊಳ್ಳುವಂತ, ನೀವು ಈ ತಿಂಗಳಲ್ಲಿ ಒಂದು ಕ್ಷಣ, ಈಗ ನಾವು ಪ್ರಾರ್ಥನೆ ಮಾಡಲು ಹೋಗುವಾಗ ನೀವು ಒಂದು ಕ್ಷಣ ನೆನೆಸ್ಕೊಳ್ಳಿ, ಈ ತಿಂಗಳಲ್ಲಿ ನಾನು ಆತ್ಮಿಕವಾಗಿ ಏನ್ ಮಾಡ್ಬೇಕು ಸ್ವಲ್ಪ ನಿಗೋಸ್ಕರ. ಮಾಡ್ತಾರೆ ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ, ಮಾಡ್ತಿರ್ತಾನೆ, ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಅದು ಬಿಟ್ಟು ಏಸಪ್ಪ ನಿಮಗೋಸ್ಕರ ನಾನು ಏನ್ ಮಾಡ್ಬೇಕು, ಈ ತಿಂಗಳಲ್ಲಿ ಅದನ್ನ ಮಾಡಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ, ಅದು ನಾನು ಸಫಲ ಮಾಡು. ಹಲ್ಲೆಲೂಯಾ. ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಎಲ್ಲೆದ್ದಿದ್ರು ಎದ್ದಿದ್ಕೊಳ್ಳೋಣ. ಕಣ್ಣುಗಳು ಮುಚ್ಚಿಕೊಂಡಲ್ಲ ಒಂದು ಕ್ಷಣ ದೇವರಲ್ಲಿ ಹೇಳ್ಕೊಳ್ಳಿ, ಏಸಪ್ಪ ಈ ಒಂದು ತಿಂಗಳಲ್ಲಿ ನಮ್ಗೆ ಕೊಟ್ಟಿರುವಂತ ಈ ಒಂದು ವಾಗ್ದಾನ, ನಾನು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಸಫಲವಾಗುತ್ತದೆ. ಯಾಕೆ ನಾನು ನಿನ್ನ ನಾಮದಲ್ಲಿ ನೀತಿವಂತನಾಗಿದ್ದೇನೆ. ಕೀರ್ತನೆ 1:1-2 ಹೇಳುವಂತೆ, ನಾನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ
ಅವರ ಹಾಗೆ ನಾವು ಕಾರ್ಯಗಳನ್ನು ಮಾಡದೆ, ಧರ್ಮ ನಿಂದಕರೊಂದಿಗೆ ನಾನು ಕೂತುಕೊಳ್ಳದೆ, ಧರ್ಮಶಾಸ್ತ್ರದಲ್ಲಿ ಆನಂದವುಳ್ಳವನಾಗಿ ಅದನ್ನೇ ಆಗಲಿರು ದಾನ ಮಾಡುತ್ತೇನೆ. ನೀನು ನನ್ನ ಎಲ್ಲ ಕಾರ್ಯಗಳನ್ನ ಸಫಲ ಮಾಡಿಸಪ್ಪ. ನಾನು ಮಾಡುವಂತ ಆತ್ಮಿಕ ಕಾರ್ಯಗಳೊಂದಿಗೆ ಈ ತಿಂಗಳಲ್ಲಿ ನೀನು ಏನ್ ಮಾಡಬೇಕು ನನ್ನೊಂದಿಗೆ ಇದೆಯೋ ನನ್ನೊಂದಿಗೆ ಮಾತನಾಡು. ಸುವಾರ್ತೆ ಸಾರುವುದಾಗಿರ್ಬಹುದು, ಬೇರೆಯವರಿಗೆ ನಾವು ಸಹಾಯ ಮಾಡೋದಾಗಿರ್ಬಹುದು, ಬೇರೆಯವರಿಗೆ ಮಾತನಾಡುವುದಾಗಿರ್ಬಹುದು, ಬೇರೆಯವರು ಕುಗ್ಗಿ ಹೋಗಿದ್ದಾಗ ನೊಂದಿರುವಾಗ ಅವರಿಗೆ ಸಂತಾನ ಕೊಡುವಂತಾಗಿರ್ಬೋದು. ಏನೇ ಆಗಿದ್ರು ಏಸಪ್ಪ ನನ್ನೊಂದಿಗೆ ನೀವು ಮಾತನಾಡು. ಆ ಕಾರ್ಯವನ್ನು ನಾನು ಸಫಲ ಮಾಡು, ನಾನು ಒಪ್ಪಿಸಿಕೊಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಪಿತನೇ, ಒಂದು ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಹೌದು ರಾಜ, ನೀನು ಪ್ರತಿ ದಿನವೂ ಪ್ರತಿಯೊಂದು ಕರ್ತನ ಸಮಯದಲ್ಲೂ ನಮ್ಮೊಂದಿಗಿರುವಂತಹ ದೇವ ನೀನಾಗಿದ್ದಿ. ನಾವು ನಿನ್ನ ಮರೆತರೂ ನೀನು ನಮ್ಮ ಮರ್ಯಾದೆ ಕರ್ತನೆ ಆಗಲಿರೋ ಕಾಯುವಂತ ದೇವ ನೀನೇ ಸಪ್ಪ. ಇದು ವಿಶೇಷವಾದ ಸಮಯದಲ್ಲಿ ನೀನು ನಮ್ಮೊಂದಿಗೆ ಮಾತನಾಡಿದ್ದಿ, ನಮ್ಮನ್ನು ಬಲಪಡಿಸಕ್ಕಂತ ನಿನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸೋದಕ್ಕೆ ಬೇಕಾದಂತ ನಿನ್ನ ಕೃಪೆ ಆತ್ಮಿಕ ಬಲವನ್ನು ಕೊಡುಕರ್ತನೆ. ಅಪ್ಪ, ನಾವು ಅನೇಕ ವೇಳೆ ಸೋತು ಹೋಗುತ್ತೇವೆ ಕರ್ತನೆ. ನಿನ್ನ ಒಂದು ಮೆಚ್ಚುಗೆ ಕರ್ತನೆ ಜೀವಿತವನ್ನು ನಡೆಸುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಪ್ಪ. ನಮ್ಮ ದಿವ್ಯ ಜೊತೆ ಕುಟುಂಬದ ಪ್ರತಿಯೊಬ್ಬ ಮಕ್ಕಳ ಕೊರತೆಗಳು ನೀಗಿಸು, ಅಗತ್ಯಗಳನ್ನು ಪೂರೈಸಿಕೊಡು ಅಪ್ಪ. ಅನೇಕ ಮಕ್ಕಳಿಗೆ ಈ ಒಂದು ಸಭೆಯ ಮಕ್ಕಳು ಕರ್ತನೆ ಆಶೀರ್ವಾದ ನಿಧಿಗಳಾಗಿರ್ಬೇಕು ಕರ್ತನೆ. ನಾನು ನನ್ನವರು ನಮ್ಮವರು ಅಂತ ಮಾತ್ರ ಅಲ್ಲ ಏಸಪ್ಪ, ಅನೇಕರಿಗೆ ನಾವು ಕರ್ತನೆ ಹೌದು ರಾಜ ಆಶೀರ್ವಾದ ನಿಧಿಗಳಾಗಿ ನಮ್ಮನ್ನು ಮಾರ್ಪಡಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯುತ್ತೇನೆ. ನನ್ನ ಮನವೇ ನಮ್ಮ ಕರ್ತಾನ ಯೇಸು ಕ್ರಿಸ್ತನ ಕೃಪೆಯು, ತಂದೆಯವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರಿಗೂ ಇರಲಿ. Praise the Lord. Let Jesus bless you and your family with a good health and all. Let Him fulfill all your needs.